ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಹಿಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಜಯದೇವ್ ಅವರು ಮತ್ತೆ ದಿಯಾನ ತಪ್ಕೊಂಡಿರ್ತಾರೆ. ಆಗ ದಿಯಾ ಅವರು ಸೈಲೆಂಟ್ ಆಗಿರೋದನ್ನ ನೋಡ್ಬಿಟ್ಟು ಆಗ ಜಯದೇವ್ ಅವರು ಯಾಕೆ ಬೇಬಿ ಸೈಲೆಂಟ್ ಆಗಿದ್ಯಾ ಅಂತ ಹೇಳ್ತಾರೆ. ಹಾಗೇನಿಲ್ಲ ಜೈ, ನೀವು ಏನು ಅಂದ್ಕೊಂಡಿದ್ದೀರೋ ಅದೇ ಥರ ಮಾಡಿ, ನಾನು ಯಾವುದೇ ರೀತಿ ಆಬ್ಜೆಕ್ಷನ್ ಮಾಡಲ್ಲ ಸರಿನಾ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು ಸರಿ ಆಯಿತು ಬೇಬಿ, ತುಂಬ ಖುಷಿ ಆಯಿತು, ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಕಾಲ್ಸ್ ಇದೆ, ಅಟೆಂಡ್ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ್ತಾರೆ. ಅಷ್ಟರಲ್ಲಿ ಶಕುಂತಲಾ ಅವರು ಬಂದ್ಬಿಟ್ಟು ದಿಯಾ, ನೀನು ಜಯದೇವ್ ಹತ್ರ ಮಾತಾಡಿದ್ದನ್ನು ನಾನು ಪೂರ್ತಿಯಾಗಿ ಕೇಳಿಸ್ಕೊಂಡೆ. ನಿನ್ನ ಬದಲಾವಣೆಯನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ನೀನು ಇದೇ ರೀತಿ ಅವನಿಗೆ ಇರಿಟೇಟ್ ಮಾಡದೆ ಅವನ ಜೊತೆಯಲ್ಲಿ ಸಂಸಾರ ಮಾಡಿಕೊಂಡು ಹೋಗು. ಅವನಿಗೆ ತುಂಬ ಒಳ್ಳೊಳ್ಳೆ ಸಂಬಂಧ ಬಂದಿತ್ತು, ಆದರೆ ಅವನು ನಿನ್ನ ಪ್ರೀತಿಸ್ತಾ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನ ಮದುವೆ ಮಾಡಿಕೊಂಡು ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡೆ ಸರಿನಾ. ನೀನು ಅವನ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಹಾಗದಿ ಅವರು ಸರಿ ಅಂತ ತಲೆ ಅಲ್ಲಾಡಿಸ್ಬಿಟ್ಟು ಅವ್ರು ಹೋಗಿದ ತಕ್ಷಣ, ನಾನು ಮೊದಲು ನಿನಗೆ ಒಂದು ಗತಿ ಕಾಣಿಸ್ಬೇಕು ಕಣೆ, ನನಗೆ ಬುದ್ಧಿ ಹೇಳಕ್ಕೆ ಬರ್ತೀಯಲ್ಲ ನೀನು ಅಂತ ಹೇಳ್ಬಿಟ್ಟು ನಿನಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಶಕುಂತಲಾ ಅವ್ರನ್ನ ನೋಡ್ಬಿಟ್ಟು ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಆಕಾಶ್ ಸ್ಕೂಲ್ಗೆ ರೆಡಿ ಆಗ್ಬಿಟ್ಟು ಹೊರಗಡೆ ಬಂದು ನಿಂತ್ಕೊಂಡಿರ್ತಾನೆ. ಈ ಕಡೆ ಮಿಂಚು ಮತ್ತೆ ಗೌತಮ್ ಅವರು ರೆಡಿ ಆಗ್ತಾ ಇರ್ತಾರೆ. ಆಗ ಆಕಾಶ್ ಗೌತಮ್ ಕಡೆನೇ ನೋಡ್ತಾ ಇರ್ತಾನೆ. ಪಪ್ಪ ಈ ಕಡೆ ತಿರುಗ್ತಾನೆ ಇಲ್ವಲ್ಲ, ಏನು ಮಾಡಲಿ ಅಂತ ಹೇಳ್ಬಿಟ್ಟು ಮಿಂಚುಗೆ ಸನ್ನೆ ಮಾಡಿ ಕೇಳ್ತಾನೆ. ಆಗ ಮಿಂಚು ಪಪ್ಪ ತಲೆ ಬಾಚ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಆಕಾಶು ಮಿಂಚುನ ಹೊರಗಡೆ ಕರಿತಾನೆ. ಮಿಂಚು ಇದ್ಬಿಟ್ಟು, ಪಪ್ಪ ನಾನು ಹೊರಗಡೆ ಇರ್ತೀನಿ, ನೀವು ಬರ್ತೀರಾ ಅಂತ ಹೇಳ್ತಾರೆ. ಅಯ್ಯೋ, ನಾನು ಪ್ಯಾಂಟ್ ಹಾಕೊಂಡ್ರೆ ಆಯಿತು, ಬರ್ತೀನಿ ಇರು ನಾನು ಅಂತ ಹೇಳ್ತಾರೆ. ಆಗ ಮಿಂಚು, ಇಲ್ಲ ಪಪ್ಪ ನಾನು ಹೋಗಿರ್ತೀನಿ, ನೀವು ಬನ್ನಿ ಅಂತ ಹೇಳ್ತಾರೆ. ಸರಿ ಆಯಿತು ಹೋಗು ಪುಟ್ಟ, ಬರ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಆಗ ಮಿಂಚು ಮತ್ತು ಆಕಾಶು ಇಬ್ಬರು ಕೂಡ ಕೆಳಗಡೆ ಬಂದು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಮಿಂಚು, ಏನೋ ನಿಮ್ಮ ಆಕಾಶ್ ಇವತ್ತು ಬೇಗನೆ ರೆಡಿ ಆಗಿಬಿಟ್ಟಿದ್ಯಾ ನೀನು ಅಂತ ಹೇಳ್ತಾರೆ. ಅಯ್ಯೋ, ನನಗೆ ಗೌತಮ್ ಸರ್ ನಮ್ಮಪ್ಪ ಅಂತ ಗೊತ್ತಾದಾಗಿಂದ ನನಗೆ ನಿದ್ದೆನೇ ಬಂದಿಲ್ಲ ಮಿಂಚು, ಅದಕ್ಕೆ ನಾನು ಬೇಗನೆ ರೆಡಿ ಆಗಿಬಿಟ್ಟು ಎಷ್ಟೊತ್ತಿಗೆ ಅವನ್ನ ನೋಡ್ತೀನೋ ಅಂತ ಆತುರದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಲ್ಲಿ ಗೌತಮ್ ಅವ್ರು ಕೂಡ ಕೆಳಗಡೆ ಬಂದ್ಬಿಡ್ತಾರೆ. ಆಗ ಮಿಂಚು, ಅಯ್ಯೋ ಪಪ್ಪ ಬಂದರು ಆಕಾಶ್ ಅಂತ ಹೇಳ್ತಾರೆ. ಆಗ ಆಕಾಶು, ಹೌದಾ ಪಪ್ಪ ಬಂದ್ರ ಅಂತ ಮಿಂಚುನ ಕೇಳ್ತಾನೆ. ಹೌದು, ನಾನು ಪಪ್ಪ ಅಂತೀನಿ, ನೀನು ಡ್ಯಾಡಿ ಅನ್ನೋ ಸರಿನಾ ಅಂತ ಹೇಳ್ತಾನೆ. ಆಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಕಾಶ್ ಕೂಡ ಸರಿ ನಾನು ಇನ್ನು ಮುಂದೆ ಡ್ಯಾಡಿ ಅಂತಾನೆ ಕರಿತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಗೌತಮ್ ಕೂಡ ಬರ್ತಾರೆ. ಆಕಾಶ್ನ ನೋಡ್ಬಿಟ್ಟು, ಏನಪ್ಪ ನಿನ್ನ ಸ್ಮೈಲ್ ಇಷ್ಟೊಂದು ಚೆನ್ನಾಗ್ಬಿಟ್ಟಿದೆ, ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾರೆ. ಆಗ ಮಿಂಚು, ಹೌದು ಪಪ್ಪ, ನಿಮ್ಮ ಸ್ಮೈಲು ಮತ್ತು ಆ ಸ್ಮೈಲು ಸ್ವಲ್ಪ ಒಂದೇ ಥರ ಇದೆ ಅಲ್ವಾ, ನೋಡಿ ಗಮನಿಸಿ ಅಂತ ಹೇಳ್ತಾರೆ. ಹೌದಾ ಅಂತ ಗೌತಮ್ ಕೂಡ ಕೇಳ್ತಾನೆ. ಹೌದು ಪಪ್ಪ, ಬೆಣ್ಣೆನ ಬೇಕಾದರೆ ಮುಟ್ಟಿ ನೋಡಿ, ಬೆಣ್ಣೆ ಮುದ್ದೆ ಥರ ಇದೆ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ಗೌತಮ್ ಅವರು ಭೂಮಿಕಾ ಅವ್ರು ಹೇಳಿದ ಮಾತನ್ನು ಕೂಡ ನೆನಪು ಮಾಡ್ಕೊಳ್ತಾರೆ. ನೀವು ದುಂಡುಂಡಕ್ಕೆ ದಪ್ಪ ದಪ್ಪಗೆ ಬೆಣ್ಣೆ ಮುದ್ದೆ ಥರ ಇದ್ರೇ ಚೆನ್ನಾಗಿ, ಸಣ್ಣಗಾದರೆ ಅಷ್ಟು ಚೆನ್ನಾಗಿರಲ್ಲ ಗೌತಮ್ ಅವರೇ ಅಂತ ಹೇಳಿರೋ ಮಾತು ಕೂಡ ನೆನಪು ಮಾಡಿಕೊಂಡು ಕೆನ್ನೆ ಮುಟ್ಟಿ ನೋಡ್ಬಿಟ್ಟು, ಹೌದು ಪುಟ ಅಂತ ಗೌತಮ್ ಕೂಡ ಹೇಳ್ತಾರೆ. ಆಗ ಏನಿದು ಇಬ್ಬರು ಕೂಡ ತುಂಬಾ ಜಗಳ ಆಡ್ತಿದ್ರಿ, ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಹೇಳ್ತಾರೆ. ಆಗ ಮಿಂಚು, ಪಪ್ಪ ಇವಾಗ ಆಕಾಶು ತುಂಬ ಒಳ್ಳೆ ಹುಡುಗ, ಎಷ್ಟು ಒಳ್ಳೆಯವನು ಗೊತ್ತಾ ಅಂತ ಹೇಳ್ತಾರೆ. ಹೌದಾ ಅಂತ ಗೌತಮ್ ಕೂಡ ಕೇಳ್ತಾರೆ. ಹೌದು ಪಪ್ಪ, ನಾವಿಬ್ಬರು ಫ್ರೆಂಡ್ಸ್ ಆಗಿದ್ದೀವಿ ಅಂತ ಹೇಳ್ತಾರೆ. ಅಲ್ಲ, ಅಷ್ಟೊಂದು ಕತ್ತಿ ಮಸಿತಾ ಇದ್ರಿ, ಇಬ್ರು ಜಗಳ ಆಡ್ತಿದ್ರಿ, ನೀವು ಇವಾಗ ಇಷ್ಟು ಕ್ಲೋಸ್ ಆಗಿದ್ದೀರಾ ಅಂದರೆ ನನಗೆ ನಂಬಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಸಾಧ್ಯ ಇದೆಲ್ಲ ಅಂತ ಕೇಳ್ತಾರೆ. ಆಗ ಆಕಾಶು, ಇದೆಲ್ಲ ನಿಮ್ಮಿಂದನೇ ಸರ್, ನೀವು ಹೇಳ್ಕೊಟ್ಟಿದ್ರಿ ಅಲ್ವಾ, ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳ್ತಾರೆ. ವೆರಿ ಗುಡ್, ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ತಾರೆ. ಆಗ ಮಿಂಚು, ಪಪ್ಪ ನನಗೆ ನಾನೇನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ವೆರಿ ಗುಡ್ ಅಂತ ಹೇಳಿ ಪಪ್ಪಿ ಕೊಡ್ತಿದ್ರೆ, ಆದರೆ ಅವನಿಗೆ ಮಾತ್ರ ಬರೀ ಗುಡ್ ಅಂತಿದ್ದೀರಾ, ಅವನು ಕೂಡ ಅದೇ ಥರ ಮಾಡಿ ಅಂತ ಹೇಳ್ತಾರೆ. ಆಗ ಗೌತಮು ಆಕಾಶ್ಗೆ ಪಪ್ಪಿ ಕೊಡ್ತಾರೆ. ಆಗ ಆಕಾಶ್ ಅಂತೂ ತುಂಬಾ ಖುಷಿ ಪಟ್ಬಿಡ್ತಾನೆ. ಅಷ್ಟರಲ್ಲಿ ಭೂಮಿಕಾ ಅವ್ರು ಕೂಡ ಬರ್ತಾರೆ. ಆಗ ಮಿಂಚು, ಪಪ್ಪ ನಾನು ಹಿಂದೆ ಕೂತ್ಕೊಳ್ತೀನಿ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ಗೌತಮ್ ಅವರು, ಬೇಡ ಪುಟ, ಹಿಂದೆ ಮೂರು ಜನಕ್ಕೂ ಕೂಡ ಕಷ್ಟ ಆಗುತ್ತೆ, ಅದಕ್ಕೆ ನೀನು ಮುಂದೆನೇ ಕೂತ್ಕೋ, ಅವನು ಹಿಂದೆನೇ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಮಿಂಚು, ಅಲ್ಲ ಪಪ್ಪ, ನಾನು ಮತ್ತು ಆಕಾಶು ಇಬ್ಬರು ಕೂಡ ಜಾಗನ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ, ನಾನು ಹಿಂದೆ ಕೂತ್ಕೊಳ್ತೀನಿ, ಅವನು ಮುಂದೆ ಕೂತ್ಕೊಳ್ತಾನೆ ಅಂತ ಹೇಳ್ತಾರೆ. ಭೂಮಿಕಾ ಮಕ್ಕಳು ಆಸೆ ಪಡ್ತಾರಲ್ಲ, ಇರಲಿ ಬಿಡಿ ಅಂತ ಹೇಳ್ತಾರೆ. ಆಗ ಮಿಂಚು, ನಾನೊಂದ್ಸಲ ಆಕಾಶ್ನ ಕೂಡ ಕೇಳ್ತೀನಿ ಅಂತ ಹೇಳ್ತಾರೆ. ಆಗ ಆಕಾಶು, ಓಕೆ ಓಕೆ ಅಕ್ಕ ಅಂತ ಹೇಳ್ತಾನೆ. ಅದನ್ನು ಕೇಳ್ಬಿಟ್ಟು ಭೂಮಿಕಾ, ಅಕ್ಕ ಅಂತಿದೆಯಲ್ಲ, ಇಬ್ಬರು ಕೂಡ ಒಂದೇ ಕ್ಲಾಸ್ ಅಲ್ವಾ ಅಂತ ಹೇಳ್ತಾರೆ. ಅವಳು ನಂಗೆ ಸ್ವಲ್ಪ ಹೈಟ್ ಇದ್ದಾಳೆ ಅಲ್ವಾ, ಅದಕ್ಕೋಸ್ಕರ ಅಕ್ಕ ಅಂತ ಕರಿತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಕಾಶು ಗೌತಮ್ ಪಕ್ಕ ಕೂತ್ಕೊಂಡು ಮುಂದೆ ಕಾರಲ್ಲಿ ಹೊರಟ್ಬಿಡ್ತಾರೆ. ಜಯದೇವ್ ಅವರು ಏನೋ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಕಾಫಿನ ತೊಗೊಂಡ್ಬಿಟ್ಟು ದಿಯಾ ಬರ್ತಾರೆ. ಈ ಟೈಮಲ್ಲಿ ನನಗೆ ಬೇಕಿತ್ತು, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಆಗ ದಿಯಾ ಅವರು, ಸಾರಿ ಜಯ್, ನಾನು ತುಂಬಾ ಸೆಲ್ಫಿಶ್ ಆಗಿ ಥಿಂಕ್ ಮಾಡಿಬಿಟ್ಟೆ, ನಾನು ಆ ಥರ ಮಾತಾಡಬಾರ್ದಿತ್ತು ಅಂತ ಹೇಳ್ತಾರೆ. ಇರಲಿ ಬಿಡು ಬೇಬಿ, ನಂದು ಕೂಡ ತಪ್ಪಿದೆ, ನಾನು ಆ ಮಲ್ಲಿ ಮೊದಲು ಎಲ್ಲಿದ್ದಾಳೆ ಏನು ಅಂತ ತಿಳ್ಕೊಂಡು ಅವಳಿಗೆ ಫೋನ್ ಮಾಡಬೇಕಿತ್ತು, ಆ ಥರ ಬಿದ್ದು ಫೋನ್ ಮಾಡಿದೆ, ಆದರೆ ಇವಾಗ ಅವಳ ಫೋನು ಸ್ವಿಚ್ ಆಫ್ ಆಗಿಬಿಟ್ಟಿದೆ,
ನನಗೇನೆ ಅವಳು ಸೈನ್ ಹಾಕೋದಿಲ್ಲ ಅಂತ ಎಷ್ಟು ಇದು ಮಾಡಿದ್ದಾಳೆ, ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗದಿ ಅವರು ಹೌದು ಜೈ, ನೀವು ಮಾಡ್ತಾ ಇರೋದು ಕರೆಕ್ಟಾಗೇ ಇದೆ, ನೀವು ಸರಿಯಾಗೇ ಮಾಡ್ತಾ ಇದ್ದೀರಾ, ಅವಳನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಜೈ, ಹೇಗಾದರೂ ಮಾಡಿ ಪ್ರಾಪರ್ಟಿಗೆ ಎಲ್ಲನೂ ಕೂಡ ಸೈನ್ ಹಾಕ್ಸ್ಕೊಳ್ಳಿ, ಅವಳಿಗೆ ಯಾವುದೇ ಕಾರಣಕ್ಕೂ ನೀವು ಡಿವೋರ್ಸ್ ಕೊಡಬಾರ್ದು, ನೀವೇನೇ ಮಾಡಿದ್ರು ಕೂಡ ಕರೆಕ್ಟಾಗೇ ಇದೆ, ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಜೈ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ಜಯದೇವ್ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಹೌದು ಜೈ, ಅವಳು ನಾವಿಬ್ಬರು ಹೊಂದಾಗೋದಕ್ಕೆ ಎಷ್ಟು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ದಾಳೆ, ಅವಳನ್ನ ಮಾತ್ರ ಸುಮ್ಮನೆ ಬಿಡಬೇಡಿ, ಅವಳಿಗೆ ನಾವು ತುಂಬಾ ಟಾರ್ಚರ್ ಕೊಡಬೇಕು, ಅವಳನ್ನ ಮಾತ್ರ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡಬಾರ್ದು ಜೈ, ನೀವು ಮಾಡ್ತಾ ಇರೋದು ಕರೆಕ್ಟಾಗಿದೆ, ಅದೇ ಥರ ಮಾಡಿ, ನೀವು ಪ್ರಾಪರ್ಟಿಗೆ ಅವಳ ಹತ್ರ ಸೈನ್ ಹಾಕ್ಸ್ಕೊಳ್ಳಿ, ನೀವು ಅದರಿಂದ ಖುಷಿಯಾಗಿರ್ತೀರಾ, ನಾನು ಕೂಡ ಅದನ್ನ ನೋಡಿ ಖುಷಿಯಾಗಿರ್ತೀನಿ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು ನೀನು ನನ್ನ ಜೊತೆ ಲಕ್ಕಿ ಚಾಂಪ್ ಆಗಿದೆಯಾ ಅಂದಮೇಲೆ ಅದು ಕೂಡ ಸಾಧ್ಯ ಆಗುತ್ತೆ ಬಿಡು ಬೇಬಿ ಅಂತ ನಗ್ತಾ ಇರ್ತಾರೆ. ಈ ಕಡೆ ಭೂಮಿಕಾ, ಗೌತಮ್, ಮಿಂಚು, ಆಕಾಶ್ ಎಲ್ಲರೂ ಕೂಡ ಕಾರಲ್ಲಿ ಒಟ್ಟಿಗೆ ಹೋಗ್ತಾ ಇರ್ತಾರೆ. ಆಗ ಮಿಂಚು ಆಕಾಶ್ನ ಮತ್ತೆ ಗೌತಮ್ ಅವ್ರನ್ನ ಏನಾದರೂ ಖುಷಿ ಪಡಿಸೋದಕ್ಕೆ ಏನಾದರೂ ಮಾಡಬೇಕಲ್ವಾ ಅಂತ ಯೋಚನೆ ಮಾಡಿಬಿಟ್ಟು ಮ್ಯಾಮ್ ಬೋರ್ ಆಗ್ತಿದೆ, ಒಂದು ಸಾಂಗ್ ಹಾಕ್ಲಾ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಸರಿ ಆಯಿತು ಪುಟ್ಟ, ಆದರೆ ಟಪಂಗುಚ್ಚಿ ಜೋರಾಗಿ ಕಿರ್ಚೋದು ಇಂಥ ಸಾಂಗ್ ಎಲ್ಲ ಬೇಡ ಅಂತ ಹೇಳ್ತಾರೆ. ಸರಿ, ನಾನು ನಿಮ್ಮ ಸ್ಟೂಡೆಂಟು, ಈಗಿರ್ಬೇಕಾದ್ರೆ ಇಂಥ ಸಾಂಗ್ ಎಲ್ಲ ಹಾಕ್ತೀನ, ಆ ಥರ ಎಲ್ಲ ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಗೌತಮ್ ಅವ್ರ ಹತ್ರ ಫೋನ್ ಇಸ್ಕೊಂಡು ಒಂದು ಸಾಂಗನ್ನು ಹಾಕ್ತಾರೆ. ಆ ಸಾಂಗು ಅಪ್ಪ ಮತ್ತು ಮಗುಗೆ ಸಂಬಂಧಪಟ್ಟಿದ್ದಾಗುತ್ತೆ. ಆಗ ಭೂಮಿಕಾ ಅವರು ತನ್ನ ತಂದೆನ ನೆನಪು ಮಾಡಿಕೊಂಡು ಆ ಸಾಂಗ್ನ ಕೇಳ್ತಾ ಇರ್ತಾರೆ. ಈ ಕಡೆ ಆಕಾಶ್ ಕೂಡ ಗೌತಮ್ ಜೊತೆ ಕಳೆದಂಥ ಕ್ಷಣಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾರೆ. ನಂತರ ಸ್ಕೂಲ್ ಹತ್ರ ಬಂದೇ ಬಿಡ್ತಾರೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಇಳಿತಾರೆ. ಆಗ ಭೂಮಿಕಾ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ಆಕಾಶ್ ಇದ್ದವನು ಮಿಂಚು, ನಾನು ಪಪ್ಪಂಗೆ ಒಂದು ಮುತ್ತು ಕೊಟ್ಟು ಬರ್ತೀನಿ ಅಂತ ಹೇಳ್ತಾನೆ. ಸರಿ ಆಯಿತು ಹೋಗು ಅಂತ ಹೇಳ್ತಾರೆ. ಸರ್ ಬಗ್ಗಿ ಸರ್ ಅಂತ ಹೇಳ್ತಾರೆ. ಯಾಕೋ ಅಂತ ಗೌತಮ್ ಕೂಡ ಕೇಳ್ತಾರೆ. ಆಗ ಗೌತಮ್ಗೆ ಆಕಾಶು ಒಂದು ಪಪ್ಪಿನ ಕೊಟ್ಟು ಹಗ್ ಮಾಡ್ಕೊಳ್ತಾನೆ. ಏನೋ ಇವತ್ತು ಸ್ಪೆಷಲ್ ಆಗಿ ಈ ಥರ ಮಾಡ್ತಾ ಇದೆಯಲ್ಲ ನೀನು, ಯಾಕೋ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಆಕಾಶ್ ಇದ್ದವನು ಏನಿಲ್ಲ ಸರ್, ನೀವು ಈ ಥರ ನನಗೆ ಮಾಡ್ತಿದ್ರಿ ಅಲ್ವಾ, ಅದಕ್ಕೆ ಸ್ಪೆಷಲ್ ಅಂತ ನನಗೆ ಅವಾಗ ಅನ್ನಿಸ್ತಾ ಇತ್ತು, ಅದಕ್ಕೆ ಇವಾಗ ನಿಮಗೆ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ, ಆ ಥರ ಏನಿಲ್ಲ ಅಂತ ಅಲ್ಲಿಂದ ಅವನು ಕೂಡ ಹೋಗ್ತಾನೆ. ಆಗ ಮಿಂಚು ಹತ್ರ ಗೌತಮ್ ಅವ್ರು ಬಂದ್ಬಿಟ್ಟು ಏನು ನಿನ್ನ ಫ್ರೆಂಡು ಇವತ್ತು ಸ್ಪೆಷಲ್ ಆಗಿ ಈ ಥರ ಎಲ್ಲ ಮುತ್ತೆಲ್ಲ ಕೊಟ್ಟು ಹೋಗ್ತಿದ್ದಾರಲ್ಲ, ಏನು ವಿಷಯ ಅಂತ ಕೇಳ್ತಾರೆ. ಆಗ ಅಯ್ಯೋ ಪಪ್ಪ ಆ ಥರ ಏನಿಲ್ಲ, ನೀವಂದರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಿರಲ್ವಾ, ಅದಕ್ಕೆ ಅವನು ಆ ಥರ ಮಾಡ್ದ ಅಷ್ಟೇ, ಆ ಥರ ಏನಿಲ್ಲ ಪಪ್ಪ ಅಂತ ಹೇಳ್ಬಿಟ್ಟು ಮಿಂಚು ಕೂಡ ಅಲ್ಲಿಗೆ ಹೋಗ್ತಾಳೆ. ಆಗ ಅಷ್ಟರಲ್ಲಿ ಆಕಾಶ್ ಸರ್ ಲಂಚ್ ಕೂಡ ಜೊತೆನಲ್ಲೇ ಮಾಡೋಣ ಮಧ್ಯಾಹ್ನ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ನಂತರ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಲಂಚ್ ಕೂಡ ಮಾಡೋದಕ್ಕೆ ಅಂತ ಆಕಾಶ್ ಮತ್ತು ಮಿಂಚು ಗೌತಮ್ ಹತ್ರ ಬರ್ತಾರೆ. ಆಗ ಮಿಂಚು ಪಪ್ಪ ನನಗೆ ಯಾಕೋ ಇವತ್ತು ನೀವು ಊಟ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ, ಊಟ ಮಾಡಿಸಿ ಪಪ್ಪ ಅಂತ ಹೇಳ್ತಾರೆ. ಆಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಗೌತಮ್ ಅವರು ಮಿಂಚುಗೆ ಊಟ ಮಾಡಿಸೋದಕ್ಕೆ ಅಂತ ಶುರು ಮಾಡಿಬಿಡ್ತಾರೆ. ಆಗ ಮಿಂಚು ಪಪ್ಪ ನೀವು ನನಗೆ ಮಾತ್ರ ಊಟ ಮಾಡಿಸಿದ್ರೆ ಅವನಿಗೆ ಬೇಜಾರಾಗಲ್ವಾ, ಅವನಿಗೂ ಕೂಡ ಊಟ ಮಾಡಿಸಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಊಟ ಮಾಡ್ಸೋಕೆ ಅಂತ ಹೋದರೆ ಅಷ್ಟರಲ್ಲಿ ಸ್ಪೂನು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಗೌತಮ್ ಅವರು ಹೇ ಪುಟ, ನಿನ್ನ ಹತ್ರ ಇರೋಂಥ ಸ್ಪೂನನ್ನು ಕೊಡಪ್ಪ ಅಂತ ಹೇಳ್ಬಿಟ್ಟು ಆಕಾಶನ ಕೇಳ್ತಾರೆ. ಆಗ ಆಕಾಶ ನಾನಿವಾಗ ಸ್ಪೂನ್ ಕೊಟ್ಟರೆ ಸರಿ ಹೋಗಲ್ಲ, ನಾನೇನಾದರೂ ಸ್ಪೂನ್ ಕೊಟ್ಟಿಲ್ಲ ಅಂತಂದರೆ ನನಗೆ ಪಾಪ ಊಟ ಮಾಡಿಸ್ತಾರೆ, ಸ್ಪೂನ್ ಇಲ್ಲ ಅಂತ ಹೇಳ್ಬಿಡ್ತೀನಿ. ಅಯ್ಯೋ ಸರ್ ಮಮ್ಮಿ ಸ್ಪೂನ್ ಹಾಕೋದನ್ನೇ ಮರೆತುಬಿಟ್ಟಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಅಯ್ಯೋ ಏನು ಮಾಡಲಿ ಇವಾಗ ಅಂತ ಕೇಳ್ತಾರೆ. ಆಗ ಆಕಾಶು ಅಯ್ಯೋ ಸರ್ ಕೈಯಲ್ಲೇ ಊಟ ಮಾಡಿಸಿ ಅಂತ ಹೇಳ್ತಾನೆ. ಆಗ ಗೌತಮ್ ಅವರು ಅಲ್ಲ ಇಬ್ಬರಿಗೂ ಕೂಡ ಊಟ ಮಾಡಿಸ್ಬೇಕಲ್ವಾ ಅದಕ್ಕೆ ಅಂತ ಹೇಳ್ತಾರೆ. ಅಯ್ಯೋ ಪರವಾಗಿಲ್ಲ ಪಾಪ, ಅವ್ನು ನನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ, ಪರವಾಗಿಲ್ಲ ಊಟ ಮಾಡಿಸಿ ಅಂತ ಮಿಂಚು ಕೂಡ ಹೇಳ್ತಾಳೆ. ಆಗ ಆಕಾಶ್ ಇದನ್ನು ಹೌದು ಸರ್ ನನಗೆ ಅಕ್ಕ ಬೇರೆ, ನಾನೇನು ಅಂದ್ಕೊಳ್ಳಲ್ಲ ಊಟ ಮಾಡಿಸಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಆಕಾಶ್ ಮತ್ತು ಮಿಂಚುಗೆ ತನ್ನ ಕೈಯಾರೆ ಇಬ್ಬರಿಗೂ ಊಟ ಮಾಡಿಸ್ತಾ ಇರ್ತಾರೆ. ಅದನ್ನು ನಿಂತ್ಕೊಂಡು ಭೂಮಿಕಾ ಅವರು ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ತುಂಬಾ ಫೀಲ್ ಮಾಡ್ಕೊಳ್ತಾರೆ. ಜೊತೆಗೆ ಭೂಮಿಕಾ ಅವರು ಮಿಂಚುಗೆ ಮತ್ತು ಗೌತಮ್ ಅವರು ಆಕಾಶ್ಗೆ ಇಬ್ಬರು ಕೂಡ ಊಟ ಮಾಡಿಸ್ತಾ ಇರ್ತಾರೆ. ಈ ಥರ ಒಂದು ಕನಸನ್ನು ಭೂಮಿಕಾ ಅವರು ಇಮ್ಯಾಜಿನೇಷನ್ ಮಾಡಿಕೊಂಡು ತುಂಬಾ ಖುಷಿ ಪಡ್ತಾ ಜೊತೆಗೆ ಕಣ್ಣೀರು ಹಾಕ್ತಾ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಗೌತಮ್ ಅವರು ಊಟ ಆದಮೇಲೆ ಕ್ಯಾರಿಯರ್ ಬಾಕ್ಸ್ಗಳನ್ನ ತೊಳ್ಕೊಂಡು ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಭೂಮಿಕಾ ಅವರು ಬಂದ್ಬಿಟ್ಟು ಏನಿದೆಲ್ಲ ಅಂತ ಕೇಳ್ತಾರೆ. ಏನಿದೆಲ್ಲ ಅಂದರೆ ಓ ಮಕ್ಕಳು ವಿಷಯನ ಅಂತ ಹೇಳ್ತಾರೆ. ಹೌದು ಅಂತ ಭೂಮಿಕಾ ಕೇಳಿದಾಗ ಆಗ ಗೌತಮ್ ಅವರು ಏನಿಲ್ಲ, ಅವರಿಬ್ಬರು ಕೂಡ ಅವಾಗವಾಗ ಒಟ್ಟಿಗೆ ಲಂಚ್ ಮಾಡ್ತಾಯಿದ್ರು. ಇವತ್ತು ಮಿಂಚು ಆಕಾಶ್ಗೆ ಊಟ ಮಾಡಿಸು ಅಂತ ಕೇಳಿದ್ಲು, ಅದಕ್ಕೆ ಊಟ ಮಾಡಿಸ್ದೆ ಅಷ್ಟೇ, ಅದರಲ್ಲಿ ಏನಿಲ್ಲ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಆಕಾಶ್ ನಿಮಗೆ ಮುತ್ಕೊಟ್ನ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು ಅಲ್ಲ ಏನಿದು ಈ ಥರ ಪರ್ಟಿಕ್ಯುಲರ್ ಆಗಿ ಇದನ್ನೇ ಕೇಳ್ತಾ ಇದ್ದೀರಲ್ಲ ನೀವು ಅಂತ ಹೇಳ್ತಾರೆ. ಅಲ್ಲ ಅವನು ಆ್ಯಕ್ಚುಲಿ ಯಾರ ಜೊತೆನೂ ಈ ಥರ ಬಿಹೇವ್ ಮಾಡೋದಿಲ್ಲ, ಅದರಲ್ಲಿ ನಿಮ್ಮ ಜೊತೆಗೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾನೆ ಅಂತಂದರೆ ಸ್ಪೆಷಲ್ ಬಾಂಡಿಂಗ್ ಕ್ರಿಯೇಟ್ ಆಗ್ತಿದೆ ಅಂತ ಅರ್ಥ, ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಆ ಥರ ಅಲ್ಲ, ಮಕ್ಕಳು ಮನಸ್ಸು ನಮ್ಮ ಥರ ಅಲ್ಲ, ಏನೇ ಇದ್ರೂ ಕೂಡ ಎಲ್ಲನೂ ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಂಡ್ಬಿಡ್ತಾರೆ, ಅದಕ್ಕೆ ಅವರು ಆ ರೀತಿನ ಪ್ರೀತಿ ಅಂದರೆ ಆ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ ಅಷ್ಟೇ. ನಮಗೂ ಕೂಡ ಮಕ್ಕಳು ಮನಸ್ಸು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಯಾಕೆಂದರೆ ಎಲ್ಲನೂ ಕೂಡ ನಾವು ಎಕ್ಸ್ಪ್ರೆಸ್ ಮಾಡ್ತಿದ್ವಿ, ಅವಾಗ ಎಲ್ಲ ಕೂಡ ಸರಿ ಹೋಗ್ತಿತ್ತು, ಈ ಥರ ಡಿಸ್ಟೆನ್ಸ್ ಇರ್ತಾ ಇರಲಿಲ್ಲ, ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ಭೂಮಿಕಾ ಅವ್ರಿಗೂ ಕೂಡ ಆ ಮಾತನ್ನು ಕೇಳಿ ಬೇಜಾರಾಗುತ್ತೆ ಒಂದು ಕ್ಷಣ. ಸಂಜೆ ಸ್ಕೂಲ್ ಮುಗಿಸ್ಕೊಂಡು ಮಕ್ಕಳು ಕೂಡ ಮನೆಗೆ ಬಂದಿರ್ತಾರೆ. ಆಗ ಗೌತಮ್ ಅವ್ರಿಗೆ ಮಿಂಚು ಹೋಗ್ಬಿಟ್ಟು ಪಪ್ಪ ಇವತ್ತು ನನಗೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅದನ್ನು ಮಾಡ್ಕೊಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಆಗ ಗೌತಮ್ ಕೂಡ
ಪ್ರಿನ್ಸ್‌ಗೋಸ್ಕರ ಪ್ರಾಜೆಕ್ಟ್‌ನ ಮಾಡ್ಕೊಡ್ತಾ ಇರ್ತಾರೆ. ಅಷ್ಟರಲ್ಲಿ ಪ್ರಾಜೆಕ್ಟ್‌ಗೆ ಬೇಕಾಗಿರೋ ಎಲ್ಲ ಐಟಮ್ಸ್‌ನ ತಗೊಂಡ್ಬಿಟ್ಟು ಆಕಾಶ್ ಕೂಡ ಮನೆಗೆ ಬರ್ತಾನೆ. "ಏನ್ ಸರ್ ಬನ್ನಿ, ನಿಮ್ಮದು ಕೂಡ ಪ್ರಾಜೆಕ್ಟಾ?" ಅಂತ ಹೇಳ್ತಾರೆ. "ಹೌದು ಸರ್, ಪ್ರಾಜೆಕ್ಟೇ. ಯಾವುದೋ ಫ್ಯಾಕ್ಟ್ರಿ ಮಾಡ್ಬೇಕಂತೆ" ಅಂತ ಹೇಳ್ತಾರೆ. "ಅಲ್ಲ ಕಣೋ, ನಲ್ಲೇ ಇದಾರಲ್ಲೋ ನಿಮ್ಮ ಮಮ್ಮಿ" ಅಂತ ಹೇಳ್ತಾರೆ. ಆಗ ಆಕಾಶು, "ಅಲ್ಲ ಸರ್, ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಮಮ್ಮಿ" ಅಂತಂದ್ರೆ, "ಏ ಹೋಗೋ, ನಿನ್ನ ಕೆಲಸ ನೀನೇ ಮಾಡ್ಕೊಳ್ಳೋ" ಅಂತ ಹೇಳ್ಬಿಟ್ರು ಅಂತ ಹೇಳ್ತಾರೆ. ಗೌತಮ್ ಅವರು, "ಸರಿ ಆಯಿತು, ನಾನು ಹೆಲ್ಪ್ ಮಾಡ್ತೀನಿ ಬಾ" ಅಂತ ಹೇಳ್ಬಿಟ್ಟು ಆಕಾಶ್‌ಗೆ ಬೇಕಾಗಿರೋಂಥ ಎಲ್ಲ ಪ್ರಾಜೆಕ್ಟ್‌ನ ಕೂಡ ಫ್ಯಾಕ್ಟ್ರಿಯಾಗಿ ರೆಡಿ ಮಾಡ್ಕೊಡ್ತಾರೆ. "ಸರ್, ಇಷ್ಟು ದೊಡ್ಡ ಫ್ಯಾಕ್ಟ್ರಿನ ಕಟ್ಟಿದ್ದೀರಾ, ನಿಮಗೆ ಹಸುವಾಗ್ತಿಲ್ವಾ?" ಅಂತ ಕೇಳ್ತಾರೆ. "ಓ, ಅರ್ಥ ಆಯಿತು ಬಿಡು, ನಾನಿವಾಗ ಅರ್ಜೆಂಟಾಗಿ ಉಪ್ಪಿಟ್ಟು ಮಾಡ್ಬಿಡ್ತೀನಿ, ಅವರೆಕಾಳು ಉಪ್ಪಿಟ್ಟು ಮಾಡಿಬಿಡ್ಲಾ" ಅಂತ ಕೇಳ್ತಾರೆ. ಆಗ ಆಕಾಶ್, "ಹ್ಞೂ ಸರ್, ಆಯಿತು" ಅಂತ ಹೇಳ್ತಾನೆ. ಆಗ ಗೌತಮ್ ಅವರು ಉಪ್ಪಿಟ್ಟು ಮಾಡೋದಕ್ಕೆ ಅಂತ ಕಿಚನ್‌ಗೆ ಹೋಗ್ತಾರೆ. ಆಗ ಆಕಾಶ್, "ಸರ್, ನಾನು ಕೂಡ ಹೆಲ್ಪ್ ಮಾಡ್ತೀನಿ" ಅಂತ ಆಕಾಶ್ ಕೂಡ ಗೌತಮ್ ಹತ್ರ ಹೋಗ್ತಾನೆ. ಅವರಿಬ್ಬರು ಖುಷಿಯಾಗಿರೋದನ್ನ ನೋಡ್ಬಿಟ್ಟು ಮಿಂಚು ಕೂಡ ಅಲ್ಲೇ ಕೂತ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಹಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.